ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸತತ ಎರಡನೇ ಬಾರಿಗೆ ಫ್ಲಾಪ್ ಆದ ವೈಭವ್ ಸೂರ್ಯವಂಶಿ. ಇನ್ನು ಇವತ್ತು ಕೋಲ್ಕತ್ತಾ ಮತ್ತು ರಾಜಸ್ಥಾನ್ ನಡುವಿನ ಪಂದ್ಯದಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಅವರು ಕೇವಲ 4 ರನ್ ಹೊಡೆದು ಔಟ್ ಆಗ್ತಾರೆ. ಇನ್ನು ಇದರ ಬಗ್ಗೆ ವೈಭವ್ ಸೂರ್ಯವಂಶಿ ಅವರು ಪಂದ್ಯ ಮುಗಿದ ಬಳಿಕ ಏನೆಲ್ಲ ಹೇಳಿದ್ದಾರೆ ಮತ್ತು ಈ ಔಟ್ ಆಗೋದಕ್ಕೆ ಯಾಕೆ ಕಾರಣ ಅಂತ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ವೈಭವ್ ಸೂರ್ಯವಂಶಿ ಏನೆಲ್ಲ ಕಾರಣ ನೀಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಅಪ್ಡೇಟ್ ಕಡೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರಬಹುದು, ವೈಭವ್ ಸೂರ್ಯವಂಶಿ ಅವರು ಗುಜರಾತ್ ಟೈಟನ್ಸ್ ವಿರುದ್ಧ ಭರ್ಜರಿ ಶತಕ ಸಿಡಿಸಿ ದಾಖಲೆ ಬರೆದು ಹಲವು ದಾಖಲೆಗಳನ್ನು ಉಡಿಸ್ ಕೂಡ ಮಾಡಿದ್ದರು. ಆದರೆ ಮುಂದಿನ ಪಂದ್ಯ ಆಡಿದಂಥ ವೈಭವ್ ಸೂರ್ಯವಂಶಿ ಅವರು ಮುಂಬೈ ಇಂಡಿಯನ್ಸ್ ವಿರುದ್ಧ ಡಕ್ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತಿನ ಕೋಲ್ಕತ್ತಾ ಮತ್ತು ರಾಜಸ್ಥಾನ್ ನಡುವಿನ ಪಂದ್ಯದಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಅವರು ಮೊದಲನೇ ಓವರ್ನಲ್ಲಿ 4 ರನ್ಗಳಿಗೆ ಔಟ್ ಆಗ್ತಾರೆ. ಅದು ಎಸ್ಪೆಷಲಿ ಹೇಳ್ಬೇಕಂತಂದರೆ ಮೊದಲನೇ ಓವರ್ ವೈಭವ್ ಅರೋರಾ ಬೌಲಿಂಗ್ನಲ್ಲಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರು ಈ ವೈಫಲ್ಯದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತಂದರೆ, ನಮಗೆ ಟಾರ್ಗೆಟ್ ದೊಡ್ಡದು ಇತ್ತು ಮತ್ತು 206 ರನ್ ಆದರೆ ನಾವು ಚೇಸ್ ಮಾಡಬೇಕಾಗಿತ್ತು. ಆ ಕಾರಣದಿಂದಾಗಿ ಬ್ಯಾಟಿಂಗ್ನಲ್ಲಿ ಹೊಡಿಬಡಿ ಆಟ ಆಡಬೇಕು ಮತ್ತು ಆ ಇಂಟೆಂಟ್ ಇಟ್ಕೊಂಡು ನಾವಾದರೆ ಬಂದಿದ್ದೆವು. ಅದು ನಮಗೆ ಸ್ವಲ್ಪ ವರ್ಕ್ ಆಗಲಿಲ್ಲ ಎಂದು ವೈಭವ್ ಸೂರ್ಯವಂಶಿ ಆದರೆ ಹೇಳಿದ್ದಾರೆ. ನನ್ನ ಸ್ಟ್ರೆಂತ್ ಬಂದುಬಿಟ್ಟು ನಾನು ಬೀಸೋಕೆ ರೆಡಿಯಾಗಿರ್ತೀನಿ ಮತ್ತು ನಾನು ಸಿಂಗಲ್ ರನ್ಗೆ ನೋಡೋದಿಲ್ಲ ಮತ್ತು ಬರೀ 6-4ಗಳ ಮೂಲಕ ನಾನು ಆಟ ಮುಗಿಸಲು ಪ್ರಯತ್ನ ಮಾಡುತ್ತೇನೆ ಎಂದು ವೈಭವ್ ಸೂರ್ಯವಂಶಿ ಆದರೆ ಹೇಳಿದ್ದಾರೆ. ಇದು ಹೇಳಬೇಕಪ್ಪ ಅಂತಂದರೆ ವೈಭವ್ ಸೂರ್ಯವಂಶಿ ಅವರು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಇವರು ಮುಂದೆ ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಅಂತ ಅದೇ ಒಂದು ಡೌಟ್ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನನ್ಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.